ಭಾರತ ಪಾಕಿಸ್ತಾನದ ಉದ್ವಿಗ್ನತೆ ಮತ್ತು ಯುದ್ಧದ ಬೆದರಿಕೆಗಳು ಹೆಚ್ಚುತ್ತಿರುವ ನಡುವೆ ಟರ್ಕಿಯ C-130E ಮಿಲಿಟರಿ ಸಾರಿಗೆ ವಿಮಾನ ಪಾಕಿಸ್ತಾನಕ್ಕೆ ಬಂದಿಳಿದಿರುವುದು ಭಾರೀ ಊಹಾಪೋಹಗಳಿಗೆ ಕಾರಣವಾಗಿದೆ. ಪಾಕ್ನ ಮಿತ್ರ ರಾಷ್ಟ್ರವಾಗಿರುವ ಟರ್ಕಿ ಯುದ್ಧಕ್ಕಾಗಿ ಸಹಾಯ ಮಾಡಲು ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಸಲುವಾಗಿ ಪಾಕಿಸ್ತಾನಕ್ಕೆ ತೆರಳಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಇದನ್ನು ಟರ್ಕಿ ಅಲ್ಲಗಳೆದಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಹಲವು ವರದಿಗಳು ಟರ್ಕಿಯ C-130E ಹರ್ಕ್ಯುಲಸ್ ಮಿಲಿಟರಿ ಉಪಕರಣಗಳನ್ನು ತಲುಪಿಸಲು ಕರಾಚಿಯಲ್ಲಿ ಇಳಿದಿದೆ ಎಂದು ಹೇಳಿಕೊಂಡಿವೆ. ಈ ವರದಿಗಳು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಟ್ರ್ಯಾಕರ್ಗಳು ಪ್ರಕಟಿಸಿದ ಫ್ಲೈಟ್ ಟ್ರ್ಯಾಕಿಂಗ್ ಡೇಟಾವನ್ನು ಆಧರಿಸಿವೆ. ಏಪ್ರಿಲ್ 28ರಂದು ವಿಮಾನವು ಅರೇಬಿಯನ್ ಸಮುದ್ರದ ಮೇಲೆ ಹಾರುತ್ತಿರುವುದು ಕಂಡುಬಂದಿದೆ. ಭಾರತೀಯ ಮಾಧ್ಯಮಗಳಲ್ಲಿನ ಕೆಲವು ವರದಿಗಳು ಒಂದಲ್ಲ 6 C-130E ವಿಮಾನಗಳು ಪಾಕಿಸ್ತಾನದಲ್ಲಿ ಇಳಿದಿವೆ ಎಂದು ಹೇಳಿಕೊಂಡಿವೆ. ಈ ಊಹಾಪೋಹವು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಬಿರುಗಾಳಿಯನ್ನ ಹುಟ್ಟುಹಾಕಿದೆ. ಹಲವಾರು ಭಾರತೀಯ ಶಿಕ್ಷಣ ತಜ್ಞರು, ಮಿಲಿಟರಿ ವಿಶ್ಲೇಷಕರು, ಭೂ ರಾಜಕೀಯ ತಜ್ಞರು ಮತ್ತು ನೆಟ್ಟಿಗರು ಈ ಬೆಳವಣಿಗೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಹೇಳಿಕೆಗಳನ್ನು ಪ್ರೆಸಿಡೆನ್ಸಿಯ ಸಂವಹನ ನಿರ್ದೇಶನಾಲಯ ಅಲ್ಲಗಳೆದಿದೆ. ಟರ್ಕಿಯಿಂದ ಬಂದ ಸರಕು ವಿಮಾನವು ಇಂಧನ ತುಂಬಿಸಲು ಪಾಕಿಸ್ತಾನದಲ್ಲಿ ಇಳಿದಿದೆ. ನಂತರ ಅದು ತನ್ನ ಮಾರ್ಗದಲ್ಲಿ ಮುಂದುವರೆದಿದೆ. ಅಧಿಕೃತ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಹೇಳಿಕೆಗಳ ಹೊರಗೆ ಮಾಡಿದ ಊಹಾಪೋಹದ ಸುದ್ದಿಗಳನ್ನು ಅವಲಂಬಿಸಬಾರದು ಎಂದು ಅದು ಹೇಳಿದೆ.